ಅಪ್ಪು ಅವರು ಅಷ್ಟೇ ಅದನ್ನೇ ಮಾಡ್ತಿದ್ದು, ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅವರು ದೊಡ್ಡದು ಮಾಡೋರು, ನಾವಂತೂ ಚಿಕ್ಕದು ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಈ ಸಲ ಸ್ವಲ್ಪ ಕಮ್ಮಿ, ಯಾಕೆಂದರೆ ಗ್ಯಾಸ್ದು ಅಭಾವ ಜಾಸ್ತಿ ಇದೆ. ಈ ಸಲ ಸೌದೆ ಒಲೆಯಲ್ಲಿ ಮಾಡ್ಕೊಂಡು 1,000 ಜನ ಕೊಡೋಣ ಅನ್ಕೊಂಡಿದ್ದೀನಿ. ಆಲೇ ಒಂದು ವಾರ ಆಯ್ತು ನಾನು ಅಂಗಡಿ ಕ್ಲೋಸ್ ಮಾಡಿ, ಇವತ್ತೇ ಓಪನ್ ಮಾಡಿ ಗ್ಯಾಸ್ ಇಲ್ಲ, ಸಿಕ್ಕಾವಳೆ ಟ್ರಬಲ್. ಇಲ್ಲ ಒಂದು 10 ಸಲ ಕೊಟ್ಟಿದ್ದೀನಿ. ನನ್ನ ಮಕ್ಕಳು ಹುಡ್ತಾ ಕೊಟ್ಟಿದ್ದೀನಿ, ನಮ್ಮ ಹೆಣ್ಮಗು ಹುಡ್ತಾ ಕೊಟ್ಟಿದ್ದೀನಿ, ನಮ್ಮ ಅಣ್ಣನ ಮಗಳು ಹುಡ್ತಾ ಕೊಟ್ಟಿದ್ದೀನಿ, ನನ್ನ ಮಗಳು ಹುಡ್ತಾ ಕೊಟ್ಟಿದ್ದೀನಿ, ಚಾಂಪಿಯನ್ಸ್ ಟ್ರೋಫಿ ಹೊಡೆದಾಲು ಕೊಟ್ಟಿದ್ದೀನಿ, T20 ವರ್ಲ್ಡ್ ಕಪ್ ಹೊಡೆದಾಲು ಕೊಟ್ಟಿದ್ದೀನಿ. ಪಾನಿಪುರಿ ಮಸಾಲ ಪುರಿ ಗರ್ಭಿಣಿಯರಿಗೆ ಉಚಿತ ಅಂತಂದ್ರೆ ಹೌದು ಸರ್, ಯಾಕೆ ಅದು ಕೊಡ್ಬೇಕಂತ ಅನಿಸ್ತು. ಒಬ್ರು ನೋಡಿ ನನಗೆ ಇನ್ಸ್ಪೈರ್ ಆಯ್ತು, ಅವರಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಮ್ಮ ಅಪ್ಪು ಅವರು ಇದ್ದಿದ್ರೆ ಎಲ್ಲರೂ ಸೇರಿ 51ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಬಹುದಾಗಿತ್ತು. ಪರವಾಗಿಲ್ಲ, ಆದರೂ ಎಲ್ಲ ಕಡೆ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಿದೆ. ಅವರವರ ಶೈಲಿಯಲ್ಲೇ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ. ಕೆಲವರು ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾಯಿದ್ದಾರೆ, ಕೆಲವರು ಅನ್ನದಾನಗಳನ್ನು ಮಾಡ್ತಾಯಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಅಲ್ವಾ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ತಾ ಇರಲಿಲ್ಲ, ಆ ರೀತಿ ಅವರು ಸೇವೆ ಮಾಡಿದ್ದಾರೆ. ಅದಕ್ಕೋಸ್ಕರ ಕರ್ನಾಟಕ ರತ್ನ ಅಂತ ಕರೀತಾಯಿದ್ರು. ಸೊ ಇವತ್ತು ಅಭಿಮಾನಿಗಳು ಊಟ ಹಾಕ್ಸೋದಾಗಲಿ, ಬ್ಲಡ್ ಕ್ಯಾಂಪ್ ಮಾಡೋದಾಗಲಿ, ಹೀಗೆ ನಾನಾ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನಾನಿವತ್ತು ಅಭಿಮಾನಿ ಫ್ರೀಯಾಗಿ ಪಾನಿಪುರಿ ತಮ್ಮದೇ ಖರ್ಚಿನಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲಿ ಬನ್ನಿ ತೋರಿಸ್ತೀನಿ. ಉಚಿತವಾಗಿ ಮಸಾಲ ಪುರಿ ಪಾನಿಪುರಿ ವಿತರಣೆ ನೋಡೋದ್ರಲ್ಲ ಸ್ನೇಹಿತರೆ. ಇಲ್ಲಿ 17ನೇ ತಾರೀಕು ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ದಿನವೇ ಮಂಗಳವಾರ ಸಂಜೆ 5 ಗಂಟೆಯಿಂದ ಫ್ರೀ ಇದೆಯಂತೆ. ಸೊ ಈ ಫ್ರೀ ಪಾನಿಪುರಿ ಸಿಗೋದು ಎಲ್ಲಿ? ಇಲ್ಲೇ ಅಡ್ರೆಸ್ ಇದೆ ನೋಡಿ, ಮಹಾಲಕ್ಷ್ಮಿ ಲೇಔಟ್, ಸ್ವಿಮ್ಮಿಂಗ್ ಪೂಲ್ ಎದುರು, ಬೆಂಗಳೂರು 86. ಇಲ್ಲಿರೋದು ಮಹಾಲಕ್ಷ್ಮಿ ಲೇಔಟು ಬಸ್ ಸ್ಟಾಪು. ಇಲ್ಲಿಂದ ಬಂದರೆ ಇಲ್ಲಿರುವಂಥದ್ದೇ ಅನಿಲ್ ಚಾಟ್ ಸೆಂಟರ್ ಅಂತ. ಸೊ ನಾನು ಇದೇ ವಿಡಿಯೋ ಬಗ್ಗೆ ನಾನು ಕಳೆದ ವರ್ಷ ಮಾಡಿದ್ದೆ. ಕಳೆದ ವರ್ಷ ಕೂಡ ಇವರು ಫ್ರೀ ಕೊಟ್ಟಿದ್ದರು. ಇವತ್ತು ಅವರೇ ಫೋನ್ ಮಾಡಿ ಸರ್ ಈ ಸರಿನೂ ಕೊಡ್ತಾಯಿದ್ದೀವಿ. ನಾನು ಕೊಡಲ್ಲ ಅಂದ್ಕೊಂಡೆ, ಯಾಕೆ ಅಂದರೆ ಗ್ಯಾಸ್ ನಿಮಗೆ ಗೊತ್ತಲ್ಲ, ಗ್ಯಾಸ್ನ ಅಭಾವವಿದೆ. ಸೊ ಕೊಡಲ್ಲ ಅಂದ್ಕೊಂಡೆ, ಬಟ್ ಈ ಸರಿ ಮತ್ತೆ ಕೊಡ್ತಾ ಇದ್ದಾರಂತೆ. ಸೊ ಏನಿದು ಕತೆ, ಹೇಗೆ ಕೊಡ್ತಾರೆ, ಎಷ್ಟು ಗಂಟೆಗೆ ಅಂದರೆ 5 ಗಂಟೆಗೆ, ಬಟ್ ಎಷ್ಟು ಜನಕ್ಕೆ ಕೊಡ್ತಾರೆ ಇದೆಲ್ಲ ಇರುತ್ತೆ ಅಲ್ವಾ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದೇ ಇರುತ್ತೆ. ಸೊ ಅವ್ರನ್ನೇ ಕೇಳೋಣ. ಸರ್ ಒಂದೇ ನಿಮಿಷ ಮೈಕ್ ಹಾಕೋಗ್ಬಿಡ್ತೀನಿ. ಸರ್ ನಮಸ್ತೆ ಸರ್, ಅನಿಲ್ ಸರ್. ಲಾಸ್ಟ್ ಇಯರ್ ವಿಡಿಯೋ ಮಾಡಿದ್ದೆ, ಕೊಡ್ತಾ ಇದ್ದೀನಿ. ಹೋದ್ ಸರಿ 1,500 ಜನಕ್ಕೆ ನೀವು ಕೊಟ್ಟಿದ್ರಿ. ಹೌದು ಸರ್. ಈ ಸರಿ ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಿ? ಈ ಸಲ ಸ್ವಲ್ಪ ಕಮ್ಮಿ, ಯಾಕೆಂದ್ರೆ ಗ್ಯಾಸ್ದು ಅಭಾವ ಜಾಸ್ತಿ ಇದೆ. ಈ ಸಲ ಸೌದೆ ಒಲೆಯಲ್ಲಿ ಮಾಡ್ಕೊಂಡು 1,000 ಜನ ಕೊಡೋಣ ಅನ್ಕೊಂಡಿದ್ದೀನಿ. ಆಲೇ ಒಂದು ವಾರ ಆಯ್ತು ನಾನು ಅಂಗಡಿ ಕ್ಲೋಸ್ ಮಾಡಿ, ಇವತ್ತೇ ಓಪನ್ ಮಾಡಿ ಗ್ಯಾಸ್ ಇಲ್ಲ, ಸಿಕ್ಕಾವಳೆ ಟ್ರಬಲ್. ಗ್ಯಾಸ್ ಇಲ್ಲದೆ ಹೆಂಗ್ ಕೆಲಸ ಮಾಡೋಕ್ಕಾಗ್ತದೆ. ಈಗ ಇವತ್ತು ಸೌದೆ ಒಲೆಯಲ್ಲಿ ಮಾಡ್ಕೊಂಡು, ಪ್ಲಸ್ ಮನೇಲಿ ಒಂದು ಸ್ವಲ್ಪ ಗ್ಯಾಸ್ ಇತ್ತು, ಮನೆಯಿಂದ ತಗೊಂಬಂದು ಇವತ್ತು ಮತ್ತೆ ನಾಳೆ ಮಾಡ್ಬಿಟ್ಟು ಕೊಟ್ಬಿಟ್ಟು ಮತ್ತೆ ಗ್ಯಾಸ್ ಇದ್ರೆ ಕೆಲಸ ಮಾಡ್ತೀನಿ ಕಮರ್ಷಿಯಲ್, ಇಲ್ಲಾಂದ್ರೆ ಮತ್ತೆ ಇನ್ನೊಂದು ವಾರ ಕಂಟಿನ್ಯೂಸ್ ರಜಾ. ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಓಪನ್ ನಾಳೆ, ಇವತ್ತು ನಾಳೆ. ಯಾಕಂದ್ರೆ ಇವತ್ತು ಬ್ಯಾನರ್ ಹಾಕಿದ್ ಗೊತ್ತಾಗುತ್ತೆ ಜನರಿಗೆ ನಾಳೆ ಕೊಡ್ತೀನಿ ಅಂತ, ಅದಕ್ಕೋಸ್ಕರ ಇವತ್ತು ಓಪನ್ ಮಾಡಿದ್ವಿ. ಇಲ್ಲ ಅಂದ್ರೆ ಇವತ್ತು ರಜಾನೇ ಮಾಡ್ತಿದ್ದೆ. ಹೋದ್ ಸರಿ ಮಾಡಿದ್ರಲ್ಲ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ಗಂಟೆಗೆ ಕ್ಲೋಸ್ ಆಯ್ತು ಸರ್? 9 ಗಂಟೆವರೆಗೂ ಕ್ಲೋಸ್ ಆಯ್ತು. 9 ಗಂಟೆವರೆಗೂ ತಿಂದ್ರ? 9 ಗಂಟೆವರೆಗೂ ಕ್ಲೋಸ್ ಆಯ್ತು. ಓಕೆ ಓಕೆ. ಈ ಸರಿ 1,000 ಜನಕ್ಕೆ ಮಾಡ್ತಿದ್ವಿ. ಈ ಸಲ 1,000, ಹೋದ ಸಲ 1,500 ಕೊಟ್ಟಿದ್ದೆ, ಈ ಸಲ 1,000 ಜನಕ್ಕೆ. ಇವಾಗ ನಾಳೆ ಗ್ಯಾಸ್ ಇಲ್ವಲ್ಲ, ಹೇಗ್ ಸೌದೆ ಒಲೆಯಲ್ಲಿ ಮಾಡ್ತೀನಿ. ಸೌದೆ ಒಲೆಯಲ್ಲಿ ಎಲ್ಲ ರೆಡಿ ಆಗಿದೆ? ಎಲ್ಲ ರೆಡಿ ಆಗಿದೆ, ಎಲ್ಲ ಐಟಮ್ಸ್ ಎಲ್ಲ ತಂದ್ಬಿಟ್ಟಿದ್ದೀನಿ, ಎಲ್ಲ ರೆಡಿ ಆಗಿದೆ. ಸರ್ ಎಷ್ಟು ಕೆಜಿ ಬಟಾಣಿ ಬೇಕಾಗುತ್ತೆ ನಾಳೆ? ನಾಳೆ ಇಲ್ಲ ಒಂದು 25 ಕೆಜಿ ಬೇಕು, 25 ಗೆ 30 ಕೆಜಿ ಬೇಕು. 35 ಕೆಜಿ ಮಸಾಲ ಪುರಿ ಮತ್ತೆ ಪಾನಿಪುರಿ ಎರಡೂ ಕೊಡ್ತೀರಾ? ಇರ್ತಾರೆ ಸರ್? ಇರ್ತಾರೆ, ಒಂದು 6-7 ಜನ ಹುಡುಗರು ಇರ್ತಾರೆ. ಹಾಕೋದು 4 ಜನ, ಆಚೆ ಕಡೆ ಮೇಂಟೈನ್ ಮಾಡೋದೇ ಕಷ್ಟ. ಹೌದು ಸರ್. ಯಾಕೆ ಈ ತರ ಎಲ್ಲ ಪ್ರತಿ ವರ್ಷ? ಹೋದ ವರ್ಷನೂ ನೋಡದೆ ಕೊಟ್ರಿ ಫ್ರೀ. ವರ್ಲ್ಡ್ ಕಪ್ ವಿನ್ ಆಗೋದಾಗೆಲ್ಲ ಕೊಟ್ಟಿದ್ರೆ ಎಷ್ಟು ಸರಿ ಕೊಟ್ಟಿದ್ದೀರಾ ಸರ್? ಇಲ್ಲ ಒಂದು 10 ಸಲ ಕೊಟ್ಟಿದ್ದೀನಿ. ನನ್ನ ಮಕ್ಕಳು ಹುಡ್ತಾ ಕೊಟ್ಟಿದ್ದೀನಿ, ನಮ್ಮ ಹೆಣ್ಮಗು ಹುಡ್ತಾ ಕೊಟ್ಟಿದ್ದೀನಿ, ನಮ್ಮ ಅಣ್ಣನ ಮಗಳು ಹುಡ್ತಾ ಕೊಟ್ಟಿದ್ದೀನಿ, ನನ್ನ ಮಗಳು ಹುಡ್ತಾ ಕೊಟ್ಟಿದ್ದೀನಿ, ನಮ್ಮ ಅಣ್ಣನ ಮಗ ಪ್ಲಸ್ ನನ್ನ ಮಗ ಹುಡ್ತಾಗಲು ಕೊಟ್ಟಿದ್ದೀನಿ, RCB ಕಪ್ ಹೊಡೆದಾಲು ಕೊಟ್ಟಿದ್ದೀನಿ, ಇಂಡಿಯಾ ವರ್ಲ್ಡ್ ಕಪ್ ಹೊಡೆದಾಲು ಕೊಟ್ಟಿದ್ದೀನಿ, ಚಾಂಪಿಯನ್ಸ್ ಟ್ರೋಫಿ ಹೊಡೆದಾಲು ಕೊಟ್ಟಿದ್ದೀನಿ, T20 ವರ್ಲ್ಡ್ ಕಪ್ ಹೊಡೆದಾಲು ಕೊಟ್ಟಿದ್ದೀನಿ. ಇಂಡಿಯಾ ಸರ್ ಯಾವ್ದು ಅಷ್ಟೊಂದು ಅಭಿಮಾನ? ಈ ವರ್ಲ್ಡ್ ಕಪ್ ಮೇಲೆ ಯಾಕೆ ಅಭಿಮಾನ? ಅಪ್ಪು ಸರ್ ಮೇಲೆ ಯಾಕೆ ಅಭಿಮಾನ? ಯಾಕೆಂದ್ರೆ ಇದ್ದಾಗ ಏನು ಓದ್ಕೊಂಡು ಹೋಗಿಲ್ಲ ಸರ್, ಎಲ್ಲ ಕೊಟ್ಟೋಗೋದು. ಏನಾರ ಒಂದು ಫಂಕ್ಷನ್ ಬಂತು ಅಂದರೆ ಕೊಡ್ಬೇಕನ್ನೋದು ಆಸಕ್ತಿ ಇರುತ್ತೆ. ಕೊಟ್ಟರೆ 4 ಜನಕ್ಕೆ ಕೊಟ್ಟರೆ ಮನ್ಸಿಗೆ ಸಮಾಧಾನ ಆಗುತ್ತೆ. ಒಂದು 4 ಜನಕ್ಕೆ ಕೊಟ್ಟರೆ ಮನ್ಸಿಗೆ ಖುಷಿ ಆಗುತ್ತೆ. ಅಪ್ಪು ಅವರು ಅಷ್ಟೇ ಅದನ್ನೇ ಮಾಡ್ತಿದ್ದು, ಅದೇ ಕೆಲಸ ನಾವು ಮಾಡ್ತಾ ಇದೀವಿ. ಅವರು ದೊಡ್ಡದು ಮಾಡೋರು, ನಾವಂತೂ ಚಿಕ್ಕದು ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಅವ್ರು ಯಾರು ಹೇಳ್ಕೊಂಡಿಲ್ಲ, ನಾವು ಇದನ್ನ ಕೊಟ್ಬಿಟ್ಟು ಇದು ಮಾಡಲ್ಲ. 1,000 ಜನಕ್ಕೆ ಇದ್ರೆ ಎಷ್ಟು ಖರ್ಚಾಗುತ್ತೆ ಸರ್ ಅಂದಾಜು? 35-40 ಸಾವಿರ ಖರ್ಚಾಗುತ್ತೆ ಸರ್. 35-40 ಸಾವಿರ. ಅಪ್ಪು ಬರ್ತಡೆಗೆ ಅಂತ 40 ಸಾವಿರ ಖರ್ಚು ಮಾಡ್ತೀವಿ. ಹೌದಾ? ಓಕೆ ಓಕೆ. ಅಂದ್ರೆ ಜನ ಎಲ್ಲ ಎಷ್ಟು ಜನ ಬೇಕಾಗುತ್ತೆ ಸರ್ ನಿಮ್ ಕೆಲಸಕ್ಕೆಲ್ಲ?
ಕೆಲ್ಸಕ್ಕಿಲ್ಲ ಅಂದ್ರೂ ಒಂದು 6 ಜನ ಇರ್ತಾರೆ. 6-7 ಜನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್. ಬೆಳಿಗ್ಗೆ 7:30 ಸ್ಟಾರ್ಟ್ ಮಾಡ್ತೀನಿ. ಹೌದಾ ಸರ್? ಇನ್ನೊಂದು ಪಾನಿಪುರಿ ಮಸಾಲ ಪುರಿ ಗರ್ಭಿಣಿಯರಿಗೆ ಉಚಿತ ಅಂತ ಬೇರೆ ಹಾಕಿದ್ದಾರೆ. ಹೌದು ಸರ್. ಯಾಕೆ ಅದು ಕೊಡ್ಬೇಕಂತ ಅನಿಸ್ತು. ಒಬ್ರು ನೋಡಿ ನನಗೆ ಇನ್ಸ್ಪೈರ್ ಆಯ್ತು, ಅವರಿಂದ ಸ್ಟಾರ್ಟ್ ಮಾಡಿದ್ದು. ಈ ಒಂದು ಕಾಣಿಕೆ ಅಷ್ಟೇ, ಆಸೆ ಇರುತ್ತಲ್ಲ ಗರ್ಭಿಣಿಯರಿಗೆ ತಿನ್ಬೇಕು ಅಂತ, ಅದೊಂದು ಪೂರೈಸಕ್ಕೆ. ಬಂದಿದ್ದಾರ ತಿಂದಿರ ಕೊಟ್ಟಿದ್ದೀನಿ. ಒಬ್ಬೊಬ್ರು ಮುಜುಗರ ಪಡ್ಕೋತಾರೆ, ಇರ್ಲಿ ತೋರಿಸಿ. ಇಲ್ಲ ಮೇಡಮ್ ಬೋಲ್ಡ್ ಹಾಕಿದ್ದೀನಿ, ಯಾರ ಹತ್ರ ಇಸ್ಕೊಳಲ್ಲ. ಇವಾಗ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನೋಡಿದ್ರೆ ಗೊತ್ತಾಗುತ್ತೆ. 3 ತಿಂಗಳು 4 ತಿಂಗಳು 5 ತಿಂಗಳು ಗೊತ್ತಾಗಲ್ಲ. ಡಿಪೆಂಡ್, ಒಂದು 6 ತಿಂಗಳು ಇರುತ್ತಲ್ಲ, ನೋಡ್ಬಿಟ್ಟು ಕೊಡ್ತೀನಿ. ಅವರೇ ಗರ್ಭಿಣಿ ಅಂದ್ರೆ ಫ್ರೀ ಆಗಿ ಕೊಡ್ತೀನಿ. ಅವ್ರ ಜೊತೆ ಬಂದಿರೋದ ತಗೋತೀನಿ ಕಾಸು, ಅವ್ರಿಗೆ ಮಾತ್ರ ಫ್ರೀ. ಅವ್ರ ಜೊತೆ ಫ್ರೆಂಡ್ಸು, ಅವ್ರ ಯಜಮಾನ್ರು, ಅವ್ರ ಅಕ್ಕ ತಂಗಿದ್ರು ಬಂದು ಅವ್ರ ಹತ್ರ ಚಾರ್ಜ್ ತಗೋತೀನಿ. ಅವ್ರದ್ದು ಮಾತ್ರ ನಾನು ತೊಗೊಳಕೋಲ್ಲ. ಅವ್ರು ಎಷ್ಟು ಪ್ಲೇಟ್ ಆರ ತಿನ್ಲಿ, 1 ಆರ ತಿನ್ಲಿ 2 ಆರ ತಿನ್ಲಿ, ಅವರು ಫುಲ್ ಫ್ರೀ. ಹೌದಾ? ಓಕೆ ಸರ್. ಇನ್ನೊಂದು, ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾನು 26 ವರ್ಷದಿಂದ ಇದ್ದೀನಿ ಸರ್. 26 ವರ್ಷದಿಂದ. ಓಕೆ. ಅಂದ್ರೆ ದಿನಕ್ಕೆ ಎಷ್ಟು ಪ್ಲೇಟ್ ಹೋಗ್ಬೋದು ಸರ್? ದಿವಸಕ್ಕೊಂದು 400-500 ಪ್ಲೇಟ್ ಹೋಗುತ್ತೆ. 400-500 ಪ್ಲೇಟ್. ನೀವು ಮತ್ತೆ ಇನ್ನೊಂದು ಇದನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಪಾರ್ಸಲ್. ಅಂದ್ರೆ ಬೇರೆಯವ್ರು ಮಾಡೋರ್ಗೆಲ್ಲ? ಬೇರೆಯವ್ರಿಗೂ ಇದು ಮಾಡ್ಕೊಡ್ತೀನಿ ನಾನು, ಐಟಮ್ ಎಲ್ಲ ಮಾಡ್ಕೊಡ್ತೀನಿ. ಅವ್ರಿಗೆ ಎಷ್ಟೊಂದು ಜನಕ್ಕೆ ಮಾಡಕ್ ಬರಲ್ಲ, ಮಟ್ಟಕ್ಕೆ ಬರಲ್ಲ, ಏನು ಬರಲ್ಲ ಅವ್ರಿಗೆ. ಅವ್ರಿಗೂ ಅಷ್ಟೇ ಪ್ಲೇಟ್ ಲೆಕ್ಕನ ಆಲ್ರೆಡಿ ನಾನು ಕೊಡ್ತಾ ಇದ್ದೀವಿ. 4-5 ಜನ ಬಂದು ತೊಗೊಂಡೋಗ್ತಾರೆ. ಅವ್ರು ಒಬ್ಬೊಬ್ರು 100 ತೊಗೊಂಡೋಗ್ತಾರೆ, ಒಬ್ರು 50 ತೊಗೊಂಡೋಗ್ತಾರೆ, ಒಬ್ರು 150 ತೊಗೊಂಡೋಗ್ತಾರೆ. ಅವ್ರ ಅನುಕೂಲ. ಒಂದು 100 ಪ್ಲೇಟ್ ಖಾಲಿ ಮಾಡಿದ್ರೆ ಅವ್ರಿಗೂ ಒಂದೂವರೆ ಸಾವಿರ ಲಾಭ ಸಿಗುತ್ತೆ. ಅವ್ರೊಂದು 2 ಗಂಟೆ ಬಂದರೆ ಸಾಕು. ಅವ್ರಿಗೆ ಮಾಡಕ್ಕೆ ಬಂದಿಲ್ಲ, ಹಾಕಕ್ಕೆ ಬಂದಿಲ್ಲ ಅಂದ್ರೂ ಅವ್ರಿಗೆ ಹೇಳ್ಕೊಡ್ತೀನಿ. ಫಸ್ಟ್ ಒಂದು 15 ದಿವಸ ನಾನು ಟ್ರೈನಿಂಗ್ ಕೊಡ್ತೀನಿ. ಇದು ಹಾಕ್ಕೊಡೋದು, ಮಸಾಲೆ ಎಲ್ಲ ಹಾಕ್ಕೊಡೋದು, ಹೆಂಗೆ ಹಾಕ್ಕೊಡೋದು, ಮಟ್ಟೋದೆಲ್ಲ ಹೇಳ್ಕೊಡೋದು. ನಾನು ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಬೇರೆ ಕಡೆ ಜಾಗ ಪಾಯಿಂಟ್ ನೋಡ್ಬಿಟ್ಟು ಐಟಮ್ ಎಲ್ಲ ನಾನೇ ಕೊಡ್ತೀನಿ. A to Z ಐಟಮ್ ಕೊಡ್ತೀನಿ. ಅವ್ರು ಏನಪ್ಪ ಅಂದರೆ ವ್ಯಾಪಾರ ಮಾಡೋದು ಅಷ್ಟೇ, ಸರ್ವ್ ಮಾಡೋದು, ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡೋದು ಅಷ್ಟೇ, ಬೇರೆ ಏನೇನಿಲ್ಲ. ಸರ್, ಈ ಪಾನಿಪುರಿ ಪ್ರಿಯರಿಗೆಲ್ಲ ಒಂದೊಂದು ಇದ್ದಿದೆ, ಏನಂದ್ರೆ ಕ್ಲೀನ್ ಇರಲ್ಲ, ಅದು ಪಾನಿಗೆ ಏನೇನೋ ಹಾಕ್ತಾರೆ, ಆ ಥರದ್ದು ಏನಿಲ್ಲ. ಬೇಕಾದ್ರೆ ನಾನು ತೊಗೊಂಡೋಗಿ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡ್ಬೋದು. ಆ ಥರದ್ದು ಏನೂ ಮಾಡಲ್ಲ. ಅವತ್ತಿಂದು ಏನಿದೆ ಅವತ್ತಿಂದು ಅಷ್ಟೇ. ಒಂದು ಇವತ್ತು ಏನು ಮಾಡ್ತೀನಿ, ಇವತ್ತಿಗೆಲ್ಲ ಖಾಲಿ, ನಾಳೆಗೆ ಏನು ಮಡಗಲ್ಲ. ಇವತ್ತು ಡೈಲಿ ಏನು ಅಂದರೆ ಡೈಲಿ ಪುರಿ ಮಾಡ್ತೀನಿ, ಡೈಲಿ ಚೋಚೆ ಮಾಡ್ತೀನಿ, ಡೈಲಿ ಮಸಾಲೆ ಮಾಡ್ತೀನಿ. ಇವತ್ತು ಉಳಿದಿದ್ದ ಐಟಮ್ ನಾಳೆಗೆ ಇರಲ್ಲ, ಎಲ್ಲ ಫುಲ್ ಖಾಲಿ. ಉಳ್ಕೊಂಡ್ರೆ ಏನಪ್ಪ ಅಂದರೆ ಪುರಿ ಅಷ್ಟೇ. ಹಾಂ, ಹಾಗಾದ್ರೆ ನಾಳೆ ಎಷ್ಟು ಗಂಟೆಯಿಂದ? 5 ಗಂಟೆಯಿಂದ 9 ಗಂಟೆವರೆಗೂ. 9 ಗಂಟೆವರೆಗೂ ಎಷ್ಟು ಜನ ಬಂದರೂ ಕೊಡ್ತೀನಿ? ಎಷ್ಟು ಜನ ಬಂದರೂ ಕೊಡ್ತೀನಿ. ಓಕೆ. ಆಮೇಲೆ ಇನ್ನೊಂದು ಅಡ್ರೆಸ್ ಎಲ್ಲಿ ಸರ್? ಇದು ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್, ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್. ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ಲೊಕೇಶನ್ ಹಾಕೊಂಡ್ರೆ ಸ್ವಿಮ್ಮಿಂಗ್ ಪೂಲ್ ಅಂತ ಬಂದಿಲ್ಲ? ಬರುತ್ತೆ. ಓಕೆ. ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ಸೊ ನೋಡೋದ್ರಲ್ಲ, ಫ್ರೀ ಇದೆ. ಯಾರ್ಯಾರಿಗೆಲ್ಲ ಪಾನಿಪುರಿ ಇಷ್ಟ, ದಯವಿಟ್ಟು ಹೋಗಿ ಮಹಾಲಕ್ಷ್ಮಿ ಲೇಔಟು ಅಕ್ಕಪಕ್ಕದ ಏರಿಯಾದವ್ರು ಯಾರೇ ಇದ್ರೂ ಮಿಸ್ ಮಾಡ್ಕೋಬೇಡಿ. ಅನಿಲ್ ಚಾಟ್ಸ್ ಈಗಾಗಲೇ ನೀವೆಲ್ಲ ಹೋಗಿ ಇಲ್ಲಿ ತಿಂದಿರ್ತೀರಿ, ಟೇಸ್ಟ್ ನೋಡಿರ್ತೀರಿ. ಟೇಸ್ಟ್ ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ಸೂಪರ್ ಆಗಿರುತ್ತೆ. ಹೋಗಿ ನೀವು ಸಹ. ಇವತ್ತು ಸಂಜೆ 5 ಗಂಟೆಯಿಂದ 9-10 ಗಂಟೆವರೆಗೂ ಇರುತ್ತೆ. ಎಷ್ಟಾದರೂ ತಿನ್ನಿ ಫ್ರೀಯಾಗಿ. ಹಾಗೆ ನಮ್ಮ ಅಪ್ಪು ಅವ್ರನ್ನ ನೆನಪಿಸಿಕೊಳ್ಳಿ ಅಂತ ಹೇಳ್ತಾ, ಈ ರೀತಿಯ ಈ ಸೇವೆಗಳನ್ನು ಅವ್ರು ಪ್ರತಿ ವರ್ಷ ಮಾಡ್ಕೊಂಬಂದಿದ್ದಾರೆ. ನಂಗೆ ಪ್ರತಿ ವರ್ಷ ಕಾಲ್ ಮಾಡ್ತಾರೆ, ಸರ್ ಹಿಂಗಿದೆ ನೋಡಿ ಅಂತ. ನಾನು ವೀಡಿಯೋ ಮಾಡಿ ಹಾಕ್ತಾನೇ ಇದ್ದೀನಿ. ಈ ರೀತಿ ವೀಡಿಯೋ ಮಾಡೋಕ್ಕೆ ನನಗೂ ಖುಷಿ ಆಗುತ್ತೆ. ಸೊ ಆದರೆ ಇದರ ಅಡ್ರೆಸ್ ಹೇಳಬೇಕಲ್ವಾ? ಇದು ಅಡ್ರೆಸ್ ಬಂದು ಮಹಾಲಕ್ಷ್ಮಿ ಲೇಔಟ್ ಇದೆ. ಗ್ಲೋಬಲ್ ಸ್ವಿಮ್ಮಿಂಗ್ ಅಕಾಡೆಮಿ ಇದೆ, ಗೂಗಲ್ ಹಾಕ್ಕೊಂಡ್ರು ಬರುತ್ತೆ. ಅದ್ರ ಆಪೋಸಿಟ್ ಇರೋದೆ ಈ ಪಾನಿಪುರಿ ಅಂಗಡಿ. ಇವತ್ತಂತೂ ಫುಲ್ ರಶ್ ಇರುತ್ತೆ. ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಸ್ನೇಹಿತರೆ, ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ, ನನ್ನ ಫೇಸ್ಬುಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಬೇರೆ ಪೇಜ್ ಮಾಡಿದ್ದೀನಿ. ನೀವೇನಾದರೂ ಫೇಸ್ಬುಕ್ಕಲ್ಲೂ ಇದ್ದರೆ ದಯವಿಟ್ಟು ಅಲೆಮಾರಿ ಅಮಿತ್ ಅನ್ನೋ ಫೇಸ್ಬುಕ್ ಪೇಜು ಹೋಗ್ಬಿಟ್ಟಿದೆ. ಸೊ ಅಮಿತ್ ಅಲೆಮಾರಿ ಅನ್ನೋ ಪೇಜ್ನ ನಾನು ಹೊಸದಾಗಿ ಮಾಡಿದ್ದೀನಿ. ಅಲ್ಲೂ ಸಹ ಒಂದಷ್ಟು ವೀಡಿಯೋಸ್ನ ಹಾಕ್ತಿರ್ತೀನಿ. ನಿಮ್ಗೇನಾದರೂ ಫೇಸ್ಬುಕ್ಕಲ್ಲೂ ನೀವು ಫಾಲೋ ಮಾಡೋಗಿದ್ರೆ ದಯವಿಟ್ಟು ಹೋಗಿ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನಿಮಗೆಲ್ಲ ಗೊತ್ತು, ಕಷ್ಟ ಬಿದ್ದು ಮಾಡ್ತೀನಿ, ಊರು ಸುತ್ತೀನಿ, ಕೇಳ್ತೀನಿ, ಬೈಸ್ಕೊತೀನಿ, ಎಲ್ಲ ಮಾಡ್ತೀನಿ. ಸೊ ನಿಮಗೆ ನಾನು ಮಾಡೋ ಕೆಲಸ ಇಷ್ಟ ಆಗಿದ್ದರೆ ದಯವಿಟ್ಟು ಫಾಲೋ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡಬೇಕು ಅಂದರೆ ಧಾರಾಳವಾಗಿ ಕೆಳಗಡೆ ಶೇರ್ ಬಟನ್ ಇದೆ, ಪಕ್ಕದಲ್ಲಿ ರಿಮಿಕ್ಸ್ ಇದೆ, ಅದ್ರ ಪಕ್ಕದಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ, ಅಲ್ಲಿ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಹೋಗಿ ಪಾನಿಪುರಿ ತಿನ್ನಿ ಅಂತ ಹೇಳ್ತಾ, ಮತ್ತೊಂದು ಎಪಿಸೋಡ್ನಲ್ಲಿ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ತಿನ್ನೋ ಸ್ಪರ್ಧೆಗೆ ಹೋಗ್ತಾ ಇದ್ದೀನಿ ಇವತ್ತು. ಅದ್ರದ್ದು ವೀಡಿಯೋ ಮಾಡ್ಕೊಂಬಂದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ.